ಕೈಯಲ್ಲಿರೋ ರೇಖೆಗಳನ್ನೋ ಅಥವಾ ಹಣೆಯಲ್ಲಿ ಕಾಣದ ಹಣೆಬರಹವನ್ನೋ ನಂಬಿ ಕುರುಡ ಜೀವನ ನಡೆಸುವುದಕ್ಕಿಂತ ನಿಮ್ಮ ತಲೆಯಲ್ಲಿರುವ ಜ್ಞಾನವನ್ನು ಹಾಗೂ ನಿಮ್ಮ ಮನಸ್ಸಿನಲ್ಲಿರುವ ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಈ ಜಗತ್ತಿನಲ್ಲಿ ನಿಮಗೆ ಯಾವುದೂ ಅಸಾಧ್ಯವಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಥರ್ಸ್ಡೇ ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ರೆಡಿಯಾಗಿ ತಿಂಡಿ ತಿಂದು ಅಣ್ಣನ ಹತ್ರ ಕಂಪ್ಯೂಟರ್ ಕ್ಲಾಸ್ಗೆ ಡ್ರಾಪ್ ಮಾಡಿಸ್ಕೊಂಡೆ. ಇವತ್ತಿಬ್ರು ಒಟ್ಟಿಗೆ ಬಂದು ಕಶಿಶ್ಗೆ ಹೇಳ್ತಿದ್ದೆ ಇವತ್ತು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಕಶಿಶ್ ಅಂತ. ಹಾಗೆ ಮಾತಾಡ್ಕೊಂಡು ಕ್ಲಾಸ್ ಒಳಗೆ ಬಂದು ಟೈಮ್ ಪಾಸ್ಗೋಸ್ಕರ ಸ್ನಾಕ್ಸ್ ತಿನ್ಕೊಂಡು ಅಂದ್ರೆ ಕಡಲೆಬೀಜ, ಮಸಾಲೆ ಕಡಲೆಬೀಜ ತಿನ್ಕೊಂಡು ವರ್ಕ್ ಮಾಡ್ತಿದ್ದ. ಅಕ್ಕನೂ ಬಂದ್ರು. ಅಕ್ಕ ಬಂದಿದ ತಕ್ಷಣ ಸಿಸ್ಟಮ್ ಲಾಗಿನ್ ಆಗ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಆದ್ರೆ ಪ್ರತಿದಿನ ಫ್ಯಾನ್ ಸ್ವಿಚ್ ಆನ್ ಮಾಡೋದಂತೂ ಮರೆಯಲ್ಲ. ನಾನ್ ತಗೊಂಡೋಗಿರೋ ಸ್ನಾಕ್ಸ್ ಎಲ್ಲ ಖಾಲಿ ಆಗಿತ್ತು. ಅದಕ್ಕೆ ಏನಾದ್ರು ತಗೊಂಡ್ ಬರೋಣ ಅಂತ ನಾನು ಕಶಿಶ್ ಹೋದೋ. ಕ್ಲಾಸಲ್ಲಿ ಸರ್ ಇರ್ಲಿಲ್ಲ. ಸರ್ ಬರೋಷ್ಟರಲ್ಲಿ ಏನಾದ್ರು ತಗೊಂಡ್ ಬರೋಣ ಅಂತ ಹೋದೋ. ಯಾವ ಸ್ನಾಕ್ಸ್ ಅಂಗಡಿನೂ ಇಲ್ಲ ಗೈಸ್ ಅಲ್ಲಿ. ನಮಗೆ ಇಷ್ಟ ಆಗೋ ಚಾಕ್ಲೇಟ್ಸ್ ಮಾತ್ರ, ಚಾಕ್ಲೇಟ್ಸ್ ಬರೀ ಸ್ವೀಟ್ ಐಟಮ್ ಮಾತ್ರ ಇತ್ತು. ಅಂದ್ರೆ ಚಾಕ್ಲೇಟ್ಸ್ ಅದು ಬುಕ್ ಸ್ಟೋರ್ ಅಲ್ಲಿ ಇದ್ದಿತ್ತು. ಯಾವ ಕಾರ್ಡ್ ಐಟಮು ಏನು ಇರ್ಲಿಲ್ಲ. ಹಂಗಾಗಿ ಚಾಕ್ಲೇಟ್ಸ್, ನಮ್ಗೆ ಇಷ್ಟ ಆಗೋ ಚಾಕ್ಲೇಟ್ಸ್ ಮಾತ್ರ ತಗೊಂಡ್ ಬಂದ್ ನೋಡಿದ್ರೆ ಸರ್ ಆಲ್ರೆಡಿ ಬಂದಿತ್ತು. ನಮ್ ವರ್ಕ್ ಏನಿತ್ತು ಅದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಡೈರೆಕ್ಟ್ ನಾನು ಬಸ್ ಸ್ಟ್ಯಾಂಡ್ ಕಡೆ ಹೋದೆ ಕಶಿಶಿಗೆ ಬಾಯ್ ಹೇಳ್ಬಿಟ್ಟು. ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿದ್ರೆ ಕುದೂರೋಡ್ ಬಸ್ಸೇ ಇರ್ಲಿಲ್ಲ. 1 ಅವರ್ ಕಾದಿ ಸಾಕಾಯ್ತು. ಹಂಗೂ ಹಿಂಗೂ ಬಸ್ ಬಂತು. ವಿಂಡೋ ಸೈಡ್ ಸೀಟು ಸಿಕ್ತು. ಆರಾಮಾಗಿ ಬಂದೆ. ಹಾಗೆ ಮನೆಗೆ ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗ್ಬಿಟ್ಟು ಊಟ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಎದ್ ನೋಡಿದ್ರೆ ಸಿಕ್ಕಾಬಟ್ಟೆ ಜೋರ್ ಮಳೆ. 1 ಅವರ್ ಕಂಟಿನ್ಯೂಸ್ ಆಗಿ ಮಳೆ ಹೋಯ್ತು ಮಾತ್ರ. ಇದು ಥರ್ಸ್ಡೇ ಈವ್ನಿಂಗ್ ಬ್ಲಾಗು, ಅಂದ್ರೆ ಕಂಟಿನ್ಯೂ ಮಾಡಿದೆ. ಮಧ್ಯಾಹ್ನ ಸ್ವಲ್ಪ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಹಾಗಾಗಿ ಈವ್ನಿಂಗ್ ಕಂಟಿನ್ಯೂ ಮಾಡಿದೆ. ನಾನು ಸ್ವಲ್ಪ ಎಲ್ಲ ಕೆಲಸ ಇತ್ತು. ಕೆಲಸ ಮುಗಿಸ್ಬಿಟ್ಟು ಅಮ್ಮ ಏನಾದ್ರು ಸ್ನಾಕ್ಸ್ ಮಾಡೋ ಅಂತ ಅಂದಿದ್ರು. ಇವತ್ತು ಸ್ನಾಕ್ಸ್ ಮಾಡ್ಬೇಕಾಗಿತ್ತು. ಹಾಗೆ ಕಸ ಗುಡಿಸ್ಬಿಟ್ಟು ಒಂದೇ ಸತಿ ಮಾಡೋಣ, 6 ಗಂಟೆ ಮೇಲೆ ಕಸ ಗುಡಿಸ್ಬಾರ್ದು ಅಂತ ಅನ್ಬಿಟ್ಟು, ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಸ್ನಾಕ್ಸ್ ಮಾಡೋದು ಅಂತ ಅನ್ಬಿಟ್ಟು ಕಸ ಗುಡಿಸ್ಬಿಟ್ಟು ಒಂದೇ ಸತಿ ಹಿಡಿಯೋಣ ಅಂತ ಅನ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಫಸ್ಟ್. ಗೈಸ್, ಕಸ ಗುಡಿಸಿದಾಯ್ತು. ಏನ್ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಏನು ಉಳಿಲಿಲ್ಲ. ಆಮೇಲೆ ಅನ್ಸ್ತು ಏನಾದ್ರು ಸ್ವೀಟು ಮತ್ತೆ ಖಾರ ಎರಡು ಮಾಡೋಣ ಅಂತ ಅನ್ಬಿಟ್ಟು ಅಮ್ಮ ಬೂಂದಿ ಮಾಡ್ಕೊಂಡ್ ಕೊಡು ಅಂತ ಅಂದ್ರು. ಅಮ್ಮ ನೆಕ್ಸ್ಟ್ ಡೇ ಮಾಡ್ಕೊಂಡ್ ಕೊಡ್ತೀನಿ, ಇವತ್ತು ಆಗಲ್ಲ ಬೂಂದಿ ಮಾಡಕ್ಕೆ ಅಂತ ಅನ್ಬಿಟ್ಟು ನಾನು ಏನಾದ್ರು ಸ್ವೀಟ್ ಐಟಮ್ ಮಾಡೋಣ ಅಂತ ಅನ್ಬಿಟ್ಟು ರವೆಯಿಂದ ಸ್ವೀಟ್ ಮಾಡಿದೆ. ಸ್ವೀಟ್ ಒಂದೇ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅನ್ಬಿಟ್ಟು ನಿಪ್ಪಟ್ಟು ಮಾಡೋಣ ಅಂತ ಅನ್ಬಿಟ್ಟು ಅದಕ್ಕೂ ನಾನೆಲ್ಲ ರೆಡಿ ಮಾಡ್ಕೊಂಡೆ. ಹಾಗೆ ರವೆದು ಮತ್ತೆ ರವೆ ಇಂದ ಸ್ವೀಟು ಮತ್ತೆ ನಿಪ್ಪಟ್ಟು ಎರಡು ಈ ವ್ಲಾಗ್ ಅಲ್ಲಿ ನಾನು ತೋರಿಸಿದೀನಿ. ಕೀಪ್ ವಾಚಿಂಗ್. ನಾನೇನ್ ಅನ್ಕೊಂಡೆ, ಹೇಗೂ ಕರೆಂಟ್ ಇತ್ತಲ್ಲ, ಎಲೆಕ್ಟ್ರಿಕ್ ಸ್ಟವ್ ಅಲ್ಲೇ ಕುಕ್ ಮಾಡಿ ತೋರ್ಸೋಣ ಅಂತ ಅನ್ಕೊಂಡ್ರೆ ಕರೆಂಟೇ ಹೋಯ್ತು. ಹಾಗಾಗಿ ನಾನು ಪ್ಯಾನ್ ಇಟ್ಟೆ ಅಷ್ಟೇ. ಜಸ್ಟ್ ಪ್ಯಾನ್ ಇಟ್ಟು 2 ಸ್ಪೂನ್ ತುಪ್ಪ ಹಾಕ್ತೆ, ಕರೆಂಟ್ ಹೋಯ್ತು. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಬೇಗನೆ ಸ್ವೀಟ್ ಮಾಡ್ಬೋದು. ಹಾಗೆ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಯೂಸ್ ಮಾಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ರವೆ, ಮಾಮೂಲಿ ಚಿಕ್ಕ ರವೆ ಯೂಸ್ ಮಾಡಿದ್ದೀನಿ. ಚಿಕ್ಕ ರವೆ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪದ ಸ್ಮೆಲ್ ಬರಬೇಕು. ಹುರ್ಕೊಂಡ್ಬಿಟ್ಟು ಅದನ್ನ ಸೈಡಿಗೆ ಇಟ್ಬಿಟ್ಟು ನಾನು ರವೆ ಯೂಸ್ ಮಾಡಿದ ಗ್ಲಾಸಲ್ಲೇ 1 ಗ್ಲಾಸ್ ಹಾಲು ಹಾಕ್ತಾ ಇದ್ದೀನಿ, ಮತ್ತೆ 1 ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ. ಅದು ಕುದ್ದಾದ್ಮೇಲೆ ಸ್ವಲ್ಪ ಕುದಿಬೇಕಾದ್ರೇನೆ ಸ್ವಲ್ಪ ಫ್ಲೇವರ್ ಹಾಕ್ಬೇಕು. ಮೀನ್ಸ್ ಏಲಕ್ಕಿ ಕುಟ್ಟಿಟ್ಕೊಂಡಿರೋದನ್ನ ಹಾಕ್ಬೇಕು. ಮತ್ತೆ ಸ್ವಲ್ಪ ಅರಿಶಿನ ಪುಡಿ, ಅರ್ಶಿನ. ನೀವು ಕಲರ್ ಇದ್ರೆ ಕಲರ್ ಆದ್ರೂ ಯೂಸ್ ಮಾಡ್ಬೋದು, ಅಂದ್ರೆ ಫುಡ್ ಕಲರ್ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಅರ್ಶಿನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಅರ್ಶಿನ ಹಾಕಿದ್ರು ಅದು ಕಲರ್ ಬರುತ್ತೆ. ಫುಡ್ ಕಲರ್ ಯೂಸ್ ಮಾಡಿದ್ರು ಓಕೆ. ಈಗ ನಾನು ನ್ಯಾಚುರಲ್ ಆಗಿರ್ಲಿ ಅಂತ ಅಂದ್ಬಿಟ್ಟು ನಾನು ಅರ್ಶಿನ ಯೂಸ್ ಮಾಡ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ನಾವು ಹುರಿದಿದ್ವಲ್ಲ ಆ ರವೆನ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇಲ್ದಂಗ್ ಮಿಕ್ಸ್ ಮಾಡ್ಕೋಬೇಕು. ನನ್ಗೆ ಈ ತರ ಫಸ್ಟ್ ಟೈಮ್ ಆಗಿದ್ದು. ಅದೇನಾಯ್ತು ಅಂದ್ರೆ ಬೌಲಲ್ಲಿ ಇತ್ತಲ್ಲ ರವೆ, ಒಂದೇ ಸತಿ ಹಾಲಿಗೆ ಬಿದ್ಬಿಡ್ತು. ನನಗ್ ಗಂಟಾಯ್ತು. ನೀವ್ ಹಂಗ್ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪನೇ ಹಾಕಿ ತಿರುಕೊಂಡು ರವೆ ಹಾಕೊಳ್ಳಿ. ಪ್ಲೇಟಿಗೆ ತುಪ್ಪ ಸವರ್ಬಿಟ್ಟು, ನಾನು ಲಾಸ್ಟಿಗೆ ತುಪ್ಪನೂ ಹಾಕ್ತೆ, ಅದು ಸ್ಕಿಪ್ ಆಗಿದೆ. ಮತ್ತೆ 1 ಪ್ಲೇಟಿಗೆ ತುಪ್ಪ ಸವರ್ಬಿಟ್ಟು ಈ ತರ ಹಾಕೋಬೇಕು. ಒಂದ್ ಸ್ವಲ್ಪ ಹೊತ್ತು ಆರ್ಕೊಂಡಾದ್ಮೇಲೆ ಪೀಸ್ ಮಾಡ್ಕೋಬೇಕು. ಆ ಕ್ಲಿಪ್ಪಿಂಗ್ಸ್ ಹೋಗ್ಬಿಟ್ಟಿದೆ. ನಾನು ಇಲ್ಲಿ ಆಡ್ ಮಾಡೋಣ ಅಂತಂದ್ರೆ, ಲಾಸ್ಟಿಗೆ ತೋರ್ಸೋಣ ಅಂತಂದ್ರೆ ಇಲ್ಲಿ ನಾನು ನಿಪ್ಪಟ್ಟಿಗೆ ರೆಡಿ ಮಾಡ್ಕೊಂತಾ ಇದ್ದೀನಿ. ಅಕ್ಕಿ ಹಿಟ್ಟು 1 ಬೌಲು, ಮತ್ತೆ ಕಡಲೆ ಬೀಜ ಸ್ವಲ್ಪ ಹುರ್ಕೊಂಡು ಸಿಪ್ಪೆ ತೆಗ್ದ್ಬಿಟ್ಟು
ಹಾಗೆ ಅದಕ್ಕೆ ಕಡಲೆ ಹಾಕಿ ಆನ್ ಅಂಡ್ ಆಫ್ ಮಾಡ್ಕೋಬೇಕು ಸಾಕು. ಸ್ವಲ್ಪ ತರ್ತರಿಯಾಗಿದ್ರೇನೆ ಚಂದ. ಹಾಗೆ ಅಕ್ಕಿ ಹಿಟ್ಟು ತಗೊಂಡಿದ್ನಲ್ಲ ಅದೇ ಕ್ವಾಂಟಿಟಿನಲ್ಲಿ ಸ್ವಲ್ಪ ಕಮ್ಮಿ ಕಡಲೆ ಹಿಟ್ಟು ತಗೋಬೇಕು. ಸ್ವಲ್ಪ ಜೀರಿಗೆ ಮತ್ತು ಎಳ್ಳು, ಹಾಗೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನ್ ತುಪ್ಪ, ಹಾಗೆ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ನಾನಿಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಸ್ವಲ್ಪ ಬಿಸಿ ಮಾಡ್ಬಿಟ್ಟು 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋರು ತುಪ್ಪ ಹಾಕ್ರಿ, ಇಲ್ಲ ಕುಕ್ಕಿಂಗ್ ಆಯಿಲ್ ಹಾಕೋರು ಕುಕ್ಕಿಂಗ್ ಆಯಿಲ್, ಎರಡರಲ್ಲಿ ಯಾವ್ದಾದ್ರು ಹಾಕ್ಬೋದು, ಇಲ್ಲ 2 ಹಾಕ್ಬೋದು. ನಾನು 2 ಹಾಕ್ಬಿಟ್ಟು ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಅಂದ್ರೆ ನಮಗೆ ಹಿಟ್ಟು ಅಂದ್ರೆ ತಟ್ಟಕ್ ಬರ್ಬೇಕು ಆ ಕ್ವಾಂಟಿಟಿನಲ್ಲಿ ಇರಬೇಕು. ಜಾಸ್ತಿ ನೀರು ಹಾಕಿದ್ರೆ ಅಂತೂ ಅದು ಬರಲ್ಲ. ಜಾಸ್ತಿ ನೀರು ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು, ನೋಡ್ಕೊಂಡು ಕಲಸಿ. ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ನನಗೆ ಕೈಯಲ್ಲಿ ತಟ್ಟಕ್ ಬರಲ್ಲ, ಹಾಗಾಗಿ ನಾನು ಇಲ್ಲಿ ಮಣೆ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತೊಟ್ಬಿಟ್ಟು ಶೇಪ್ಗೋಸ್ಕರ ನಾನು ಆ ಥರ ಮಾಡಿದೆ, ಬಟ್ಲನ್ನಿಟ್ಟು ಶೇಪ್ ಮಾಡಿದೆ. ಅದು ಸ್ವಲ್ಪ ದಪ್ಪ ಬಂದ್ರೂ ಓಕೆ, ಜಾಸ್ತಿ ದಪ್ಪನೂ ಮಾಡಕ್ ಹೋಗ್ಬೇಡ್ರಿ, ಒಳಗಡೆ ಬೇಯಲ್ಲ. ಸ್ವಲ್ಪ ತೆಳ್ಳಗಿದ್ರೂ ಕಿತ್ಕೊಂಡು ಹೋಗುತ್ತೆ. ಅಂದ್ರೆ ನಾವು ಈ ಥರ ಪ್ಲೇಟ್ಗೆ ಹಾಕಿ ಇಟ್ಕೊಂಡ್ರೆ, ನೀವು ಎಣ್ಣೆ ಇಟ್ಬಿಟ್ಟಾದ್ರೂ ಹಾಕ್ಬೋದು. ಇಲ್ಲಿ ನಾನು ಒಬ್ಳೆ ಮಾಡೋದ್ರಿಂದ ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಜಾಸ್ತಿ ದಪ್ಪ ಮಾಡಕ್ ಹೋಗ್ಬೇಡ್ರಿ, ಒಳಗಡೆ ಬೇಯಲ್ಲ. ತೀರಾ ತೆಳ್ಳನೂ ಮಾಡಬಾರ್ದು, ದಪ್ಪನೂ ಮಾಡಬಾರ್ದು, ಮೀಡಿಯಮ್ ಅಲ್ಲಿ ಮಾಡ್ಬೇಕು. ನಾನಿವತ್ತು ಒಂದು 20 ನಿಪ್ಪಟ್ಟು ಆಗಂಗೆ ಟ್ರೈ ಮಾಡಿದ್ದೆ. ನೀವಿನ್ನ ಜಾಸ್ತಿ ಬೇಕು ಅಂತಂದ್ರೆ ಕ್ವಾಂಟಿಟಿನ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ನಾನು ಎಲ್ಲ ಎಣ್ಣೆಗೆ ಹಾಕ್ಬಿಟ್ಟು ಕರ್ದ್ಬಿಟ್ಟು ಎಲ್ಲ ನಿಪ್ಪಟ್ಟನ್ನೂ ಮನೆಯವ್ರಿಗೆಲ್ಲರಿಗೂ ಕೊಟ್ಟೆ. ಎಲ್ಲರೂ ಚೆನ್ನಾಗೈತೆ ಅಂತಂದ್ರು. ಹಾಗೆ ನಾನು ಏನೇನು ಯೂಸ್ ಮಾಡಿದ್ದು ಅದನ್ನೆಲ್ಲ ಫುಲ್ ನೀಟಾಗಿ ವಾಶ್ ಮಾಡಿಬಿಟ್ಟು ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಹಾಗೆ ನಾನು ರೆಸ್ಟ್ ಮಾಡಿದೆ. ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿದೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ 2 ರೆಸಿಪಿ ಟ್ರೈ ಮಾಡೋದಂತೂ ಮರಿಬೇಡಿ. ಒನ್ಸ್ ನೀವು ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.